ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಬೆಂಗಳೂರು ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ ಮಹಾನ್ ನಾಯಕ ಕೆಂಪೇಗೌಡರ ಸೇವೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ಇವತ್ತು ವಿಧಾನಸೌಧದ ಬಳಿ ವಿಶೇಷ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಈ ವಿಶೇಷ ಕಾರ್ಯಕ್ರಮವನ್ನು ಯಲಹಂಕ ಸಂಸ್ಥಾನ ಕೆಂಪೇಗೌಡ ಸಂಶೋಧನಾ ಮತ್ತು ಪ್ರಚಾರ ಪರಿಷತ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ವಿಧಾನಸೌಧದ ಆವರಣದಲ್ಲಿರುವ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಸೇರಿ ಗೌರವ ಕಾರ್ಯಕ್ರಮ ನಡೆಯಿತು. ಬಸವೇಶ್ವರ ವಾಣಿಜ್ಯ ಕಲಾ ಹಾಗೂ ವಿಜ್ಞಾನ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಶೀಲಾದೇವಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿದ ಈ ಕಾರ್ಯಕ್ರಮಕ್ಕೆ ಪರಿಷತ್ನ ಅಧ್ಯಕ್ಷರಾದ ತಲಕಾಡು ಚಿಕ್ಕರಂಗೇಗೌಡ ಸೇರಿ ಗಣ್ಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಅದಾಗಬಾರ್ದು ಅಂತ ನಾವು ಮೊದಲಿಂದನೂ ನಿರಂತರವಾಗಿ ನಿಷ್ಠುರ ಆದರೂ ಪರವಾಗಿಲ್ಲ, ನಾವು ಅದನ್ನು ಹೇಳಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದರಿಂದ ಒಳ್ಳೆ ಬೀದಿ ನಾಯಿ ಥರ ಕಾಯ್ಕೊಂಡು ಪಾಪ ಎಷ್ಟು ಕಷ್ಟ. ಒಂದು ನಿಮಿಷ ಇರಿ ದಯವಿಟ್ಟು ನಮ್ಮ ನೋವುಗಳು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಸಮಾಧಾನ ಮಾಡೋದು ಸುಲಭ, ಮನೆ ಮಠ ಬಿಟ್ಟು ಪ್ರತಿಮೆಗೆ ಹಾರ ಹಾಕಿ ಪೂಜೆ ಮಾಡೋ ಕೆಲಸ ಇರ್ಬೋದು. ಜನರನ್ನೆಲ್ಲ ಸೇರಿಸಿ ಬರೋ ತಿಂಗಳಿಂದ ಒಂದಷ್ಟು ಕುರ್ಚಿ ಹಾಕಿಸಿ ಒಂದು ಧ್ವನಿವರ್ಧಕವನ್ನು ಬಳಸಿ ಕಾರ್ಯಕ್ರಮ ಮಾಡೋಣ. ಅದಕ್ಕೂ ಪರ್ಮಿಷನ್ ತೊಗೊಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡು ತಾವೆಲ್ಲರೂ ಈ ಕಾರ್ಯದ ಜೊತೆಗೆ ಸೇರಬೇಕು. ಪ್ರತಿಯೊಬ್ಬರ ಹೆಸರು ದಾಖಲಾಗಬೇಕು. ಇಲ್ಲಿ ಪ್ರತಿ ತಿಂಗಳು ಇಂತಿಂಥವ್ರು ಸೇರ್ತಿದ್ರು ಅಂತ ಆ ಕಿರುಪತ್ರದಲ್ಲಿ ಸೇರಿಸ್ತೇವೆ, ಎಲ್ಲರ ಹೆಸರು ಬರ್ಕೋತೇವೆ. ಅದು ಆಗಲೇಬೇಕು. ಇಲ್ಲ ಅಂತಂದರೆ ಮುಂದೆ 100 ವರ್ಷ 50 ವರ್ಷ ಆದಮೇಲೆ ಇದೇನು ಇಲ್ಲಿ ಯಾಕೆ ಮಾಡ್ತಿದ್ರು ಇವರು ಪರಿಷತ್ತವರು ಅನ್ನೋದು ಗೊತ್ತಿಲ್ಲ ಅಂತಂದರೆ ವ್ಯರ್ಥ ಆಗುತ್ತೆ. ಕೆಂಪೇಗೌಡರ ಇಡೀ ಜೀವಮಾನ ಅವರ ಎಲ್ಲ ಪರಂಪರೆಯ ಅವರ 13 ಜನರು ಕೂಡ ನಗರವನ್ನು ಕಟ್ಟೋಕ್ಕೆ ಮುಡುಪಾಗಿಟ್ಟಿದ್ದಂಥದ್ದು. ಅವರು ಮಾಡಿದ ಸಾರ್ಥಕ ಕೆಲಸ ಯಾವಾಗಲೂ ನೆನಪಲ್ಲಿ ಉಳಿಬೇಕು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ಪ್ರತಿ ತಿಂಗಳ ಆಚರಣೆ ಮಾಡೋದಕ್ಕೆ ಉದ್ಘಾಟನೆ ಮಾಡಿದಂಥ ಸುದಿನ ಇದು. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪ್ರತಿ ತಿಂಗಳು 27ನೇ ತಾರೀಕು ಅವ್ರ ಹುಟ್ಟುಹಬ್ಬ ಏನು ಜೂನ್ 27 ಇದೆಯೋ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬೆಂಗಳೂರಿನಲ್ಲಿ ಪ್ರತಿ ತಿಂಗಳೂ ಇಲ್ಲಿ ನಮ್ಮ ಮತ್ತು ಬೇರೆ ಎಲ್ಲ ಸಮಾಜದ ಜನರು ಇಲ್ಲಿ ಸೇರಿಕೊಂಡು ಒಂದು ಅವರ ಪ್ರತಿ ತಿಂಗಳೂ ಅವರನ್ನು ನೆನೆಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಉದ್ಘಾಟನೆ ಮಾಡಲಾಗಿದೆ. ಇದು ಮುಂದಿನ ಪ್ರತಿ ತಿಂಗಳು ಮುಂದುವರಿತಾ ಇದು ಒಂದು ನಾಡಪ್ರಭು ಕೆಂಪೇಗೌಡರಿಗೆ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಂಗಳೂರನ್ನು ಕಟ್ಟಿದ್ದು ಮತ್ತು ಎಲ್ಲ ಸರ್ವಧರ್ಮದವರನ್ನು ಸಮನಾಗಿ ಕಂಡಿದ್ದು, ಅವರ ಆಲೋಚನೆಗಳು ಅವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ದಿನ ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಇದು ಪ್ರತಿ ತಿಂಗಳು ಮುಂದುವರಿತು. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಈಗಾಗಲೇ 4-5 ಕೃತಿಗಳನ್ನು ಕೂಡ ಹೊರಗಡೆ ತಂದಿದ್ದೀನಿ. ಜೂನ್ 27, 1510ರಲ್ಲಿ ನಾಡಪ್ರಭು ಕೆಂಪೇಗೌಡರು ಜನಿಸಿದರು ಅಂತ ಸಂಶೋಧನೆ ಮಾಡಿ ಆದಿಚುಂಚನಗಿರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ವಿದ್ವಾಂಸರನ್ನು, ಇತಿಹಾಸ ತಜ್ಞರನ್ನು ಕರೆಸಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟೆ. ಅದರ ಪ್ರಕಾರ ರಾಜ್ಯ ಸರ್ಕಾರ ಪ್ರತಿ ವರ್ಷದ ಜೂನ್ 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ವೈಭವದಿಂದ ಆಚರಿಸ್ತಾ ಬರ್ತಾಯಿದೆ. ಭಾಳ ಸಂತೋಷದ ವಿಷಯ. ನಮ್ಮಲ್ಲಿ ಏನಾಗಿದೆ, ನಾಡಪ್ರಭು ಕೆಂಪೇಗೌಡರು ಸೇರಿದಂತೆ ಎಲ್ಲ ಮಹನೀಯರ ಜಯಂತಿಯನ್ನು ವರ್ಷದಲ್ಲಿ ಒಂದಿನ ಆಚರಿಸ್ಬಿಟ್ಟು ಮಿಕ್ಕ ದಿನಗಳಲ್ಲಿ ಮಲಗಿಬಿಡ್ತೀವಿ. ಅದಾಗೋದು ಬೇಡ. ಪ್ರತಿ ತಿಂಗಳು ಈ ಇಂಥ ಮಹನೀಯರನ್ನು ನೆನೆಸ್ಕೋಬೇಕು, ಇವ್ರು ಮಾಡಿರೋಂಥ ಸಾಧನೆಗಳನ್ನು ಜನರಿಗೆ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪರಿಷತ್ ವತಿಯಿಂದ ನಾವೆಲ್ಲ ಸೇರಿ ಪ್ರತಿ ತಿಂಗಳು 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಆಚರಣೆ ಮಾಡೋಣ. ಮತ್ತು ಆ ದಿನ ಆ ಕ್ಷೇತ್ರದಲ್ಲಿ, ಅಂದರೆ ಇತಿಹಾಸ ಕ್ಷೇತ್ರದಲ್ಲಿ ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರ ಬಗ್ಗೆ 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಳ್ಳೋಣ ಅಂತೇಳಿ, ಜೊತೆಗೆ ಸಂಘ ಸಂಸ್ಥೆ ಮತ್ತು ಎಲ್ಲ ಜನಾಂಗದವ್ರನ್ನೂ ಕರೆಸಬೇಕು ಅಂತೇಳಿ ಒಂದು ಯೋಜನೆ ಹಾಕ್ಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಅಧಿಕೃತವಾಗಿ ಅವರಿಂದ ಅನುಮತಿಯನ್ನು ಪಡ್ಕೊಂಡು ನಾವು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ರಾಜ್ಯ ಸರ್ಕಾರದ ವತಿಯಿಂದ ಅಧಿಕೃತವಾದಂಥ ಯಾವುದೇ ಸಾಹಿತ್ಯ ಆಗಲಿ ಸಂಶೋಧನಾ ವಿಷಯ ಆಗಲಿ ಬಂದಿಲ್ಲ. ಹೀಗಾಗಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಬಂದುಬಿಟ್ಟಿದ್ದಾವೆ. ಆ ತಪ್ಪು ಅಭಿಪ್ರಾಯಗಳು ನಿವಾರಣೆ ಆಗಬೇಕು ಅಂದರೆ ನಾಡಪ್ರಭು ಕೆಂಪೇಗೌಡರ ವಂಶದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ನಡೀಬೇಕು. ಒಂದು ಜನಪ್ರಿಯ ಐತಿಹ್ಯದ ಪ್ರಕಾರ ನಾಡಪ್ರಭು ಕೆಂಪೇಗೌಡರು ಇವತ್ತಿನ ತಮಿಳುನಾಡಿನ ಕಾಂಚೀಪುರದ ಯಣಮಂಜಿ ಪುತ್ತೂರಿನಿಂದ
ಇಲ್ಲಿಗೆ ನಂದಿ ಬೆಟ್ಟದ ಆವತಿ ಪ್ರದೇಶಕ್ಕೆ ವಲಸೆ ಬಂದರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆ ಯಣಮಂಜಿ ಪುತ್ತೂರು ಅನ್ನೋಂಥದ್ದು ನಮ್ಮ ಕರ್ನಾಟಕದ ಮುಳುಬಾಗಲು ಬಳಿ ಇತ್ತು, ಹೀಗಾಗಿ ಅವರು ತಮಿಳುನಾಡಿನಿಂದ ಬಂದವರಲ್ಲ, ಇಲ್ಲಿ ಅವರೇ ಅಂತ ಇನ್ನೊಂದು ವಾದ ಇದೆ. ಒಟ್ಟಾರೆ ಒಂದು ಏನು ಜನಪ್ರಿಯ ಪ್ರತೀತಿ ಏನಂದರೆ ನಾಡಪ್ರಭು ಕೆಂಪೇಗೌಡರು ಪಾಲಾರ್ ನದಿ ಆಚೆ ಅಂದರೆ ತಮಿಳುನಾಡು ಭಾಗದಿಂದ ಕರ್ನಾಟಕಕ್ಕೆ ಬಂದರು ಅಂತ ಇದೆ. ತಮಿಳುನಾಡಿನಿಂದ ಅವ್ರು ಬಂದರು ಅಂದರೆ ತಮಿಳುನಾಡಿಗೆ ಅವರ ಪೂರ್ವಿಕರು ಯಾವಾಗ ಹೋಗಿದ್ರು ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗಬೇಕು. ಅದರ ಬಗ್ಗೆ ಸಾಕಷ್ಟು ದಾಖಲೆಗಳಿದ್ದಾವೆ. ಹಾಗೆಯೇ ಅವರ ವಂಶ 1264ರಲ್ಲಿ ಪ್ರಾರಂಭ ಆಗಿ 1728ರವರೆಗೆ 13 ಜನ ಕೆಂಪೇಗೌಡರು ಅಂದರೆ ಇವ್ರ ವಂಶದಲ್ಲಿ ಬರ್ತಾರೆ. ರಣಬೈರೇಗೌಡರು, ಜಯಪ್ಪ ಗೌಡರು, ಗಿಡ್ಡಪ್ಪ ಗೌಡರು, ಕೆಂಪನಂಜೇಗೌಡರು, ಕೆಂಪೇಗೌಡರು, ಇಮ್ಮಡಿ ಕೆಂಪೇಗೌಡರು, ಹಿರಿಯ ಇಮ್ಮಡಿ ಕೆಂಪೇಗೌಡರು, ಮುಮ್ಮಡಿ ಕೆಂಪೇಗೌಡರು, ಮುಮ್ಮಡಿ ದೊಡ್ಡ ವೀರಪ್ಪ ಗೌಡರು, ಇಮ್ಮಡಿ ಹಿರಿಯ ಕೆಂಪ ವೀರಪ್ಪ ಗೌಡರು, ಮುಮ್ಮಡಿ ಕೆಂಪ ವೀರಪ್ಪ ಗೌಡರು ಅಂತೇಳಿ 13 ಜನ, ಜೊತೆಗೆ ಇಬ್ಬರು ಜುಟ್ಟನಹಳ್ಳಿ ಗಿರಿಯಪ್ಪ ಗೌಡ ಅಂತೇಳಿ 12 ಪ್ಲಸ್ ಇನ್ನೊಬ್ಬರು 13 ಜನ ಈ ವಂಶದಲ್ಲಿ ಆಳ್ವಿಕೆ ನಡೆಸ್ತಾರೆ. ಮುಮ್ಮಡಿ ಕೆಂಪ ವೀರಪ್ಪ ಗೌಡರನ್ನ ಮೈಸೂರಿನ ಅರಸರು ರಾಜಕೀಯ ಕಾರಣಕ್ಕೋಸ್ಕರ ಬಂಧಿಸಿ ಶ್ರೀರಂಗಪಟ್ಟಣದ ಸೆರೆವಾಸದಲ್ಲಿಟ್ಟು ಅವರು ತೀರ್ಕೊಳ್ಳೋಂಗೆ ಮಾಡ್ತಾರೆ. ಅವರ ನಂತರ ಮುಮ್ಮಡಿ ಕೆಂಪ ವೀರಪ್ಪ ಗೌಡರು ಕೃಷ್ಣಪ್ಪ ಗೌಡ ಅಂತೇಳಿ ಒಬ್ಬನ ದತ್ತು ತೊಗೊಳ್ತಾರೆ. ಅವರ 11ನೇ ತಲೆಮಾರು ಇವತ್ತಿಗೂ ಕೂಡ ಮಾಗಡಿ ಬಳಿ ಇರುವಂಥ ಕುದೂರು ಅನ್ನುವಂಥ ಊರಿನ ಬಳಿ ಇರುವಂಥ ಹುಲಿಕಲ್ನಲ್ಲಿ ಇವತ್ತಿಗೂ ವಾಸ ಮಾಡ್ತಿದ್ದಾರೆ. ಅಂದರೆ ಮೂಲ 13 ಜನ ಕೆಂಪೇಗೌಡರ ವಂಶಸ್ಥರು, ಅವರ ದತ್ತು ವಂಶಸ್ಥರಾದಂಥ 11 ಜನ, ಒಟ್ಟು 24 ಜನ ಕೆಂಪೇಗೌಡರ ವಂಶಸ್ಥರು ಇದರಲ್ಲಿ ಬರ್ತಾರೆ. ಇವತ್ತಿಗೂ ಕೂಡ ತಮಿಳುನಾಡಿನ ಅಂಕುಶಗಿರಿ ಅಂತ, ಹೊಸೂರು ಹತ್ರ ಅಂಕುಶಗಿರಿ ಅಂತ ಇದೆ, ಅಲ್ಲಿ ಸುಮಾರು 900 ಎಕರೆ ಜಮೀನನ್ನು ನಾಡಪ್ರಭು ಕೆಂಪೇಗೌಡರ ವಂಶದ ದತ್ತು ಪುತ್ರರ ಕೊನೆಯ ವಂಶದವರಿಗೆ ಇಂಗ್ಲೆಂಡಿನ ರಾಣಿ 900 ಎಕರೆ ಜಮೀನು ಕೊಟ್ಟಿರೋದಕ್ಕೆ ಚೆನ್ನೈನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ದಾಖಲೆ ಸಿಕ್ಕಿದೆ. ಅದನ್ನು ಕೂಡ ನಾನು ತಂದು ಇಲ್ಲಿ ಪ್ರಚಾರ ಮಾಡಿದ್ದೇನೆ. ಅಲ್ಲಿ ಆ 900 ಎಕರೆ ಜಮೀನನ್ನು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಮಾಡಿದ್ದಾರೆ. ಅಲ್ಲಿ ಕೆಂಪೇಗೌಡರಿಗೆ ಸಂಬಂಧಪಟ್ಟಂತೆ ಒಂದು ಅರಮನೆಯ ಕುರುಹುಗಳು ಕೂಡ ಇದೆ, ಮತ್ತು ಅವರ ವಂಶಸ್ಥರು ಕಟ್ಟಿದಂಥ ತಿಮ್ಮರಾಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ಹಾಗೆಯೇ ಹಂಪಿನಲ್ಲಿ ಹೋದರೆ ಸುಮಾರು 18 ಅರಮನೆಗಳ ಒಂದು ಅಡಿಪಾಯ ಸಿಕ್ಕಿದೆ. ಅದರಲ್ಲಿ ಅಮರನಾಯಕರು ವಾಸ ಮಾಡ್ತಿದ್ರು ಅಂತೇಳಿ ಆ ಉತ್ಖನನದ ವರದಿಯಲ್ಲಿ ಕೊಟ್ಟಿದ್ದಾರೆ. ಅಮರನಾಯಕರು ಯಾರು ಅಂದರೆ ಕೆಂಪನಂಜೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಮರನಾಯಕರಾಗಿದ್ದರು. ಅದೇ ಟೈಟ್ಲು ಅವ್ರ ಮಗ ಕೆಂಪೇಗೌಡರಿಗೂ ಬರುತ್ತೆ. ಹೀಗಾಗಿ ಅವರ ಎಲ್ಲ ಶಾಸನಗಳಲ್ಲಿ ಅಮರನಾಯಕ ನಾಡಪ್ರಭು ಕೆಂಪನಂಜೇಗೌಡರು, ಅಮರನಾಯಕ ನಾಡಪ್ರಭು ಕೆಂಪೇಗೌಡರು ಅಂತಲೇ ಬರುತ್ತೆ. ಅಂದರೆ ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಧೀನದಲ್ಲಿ ಅಂದರೆ ಸಾಮಂತ ರಾಜರಾಗಿದ್ದರು. ಮತ್ತು ಅತಿ ಹೆಚ್ಚು ಆದಾಯ ಯಲಹಂಕ ಸಂಸ್ಥಾನದಿಂದ, ಯಲಹಂಕ ಸಂಸ್ಥಾನದ ರಾಜಧಾನಿ ಬೆಂಗಳೂರಾದರೂ ಕೂಡ ಎಲ್ಲ ಜನಾಂಗದವ್ರನ್ನ ಕೆಂಪೇಗೌಡರು ವಿಶ್ವಾಸಕ್ಕೆ ತಗೊಂಡು ವಾಣಿಜ್ಯ ವ್ಯವಹಾರಗಳು ಹೆಚ್ಚು ಆಗೋ ರೀತಿಯಲ್ಲಿ ಮಾಡಿದ್ರು. ಹೀಗಾಗಿ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾಯಿತ್ತು. ಆ ತೆರಿಗೆ ಹಣವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪದ ರೂಪದಲ್ಲಿ ಕೊಡ್ತಾಯಿದ್ರು. ಆ ರೀತಿಯ ಹಣದಿಂದ ವಿಜಯನಗರ ಸಾಮ್ರಾಜ್ಯ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡುವಂಥ ಶ್ರೀಮಂತಿಕೆಯನ್ನು ಅನುಭವಿಸ್ತು. ಅಂದರೆ ಅರ್ಥ, ಬೆಂಗಳೂರು ಅಂದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಪ್ರಾರಂಭದಿಂದನೂ ಹೆಚ್ಚು ಆದಾಯವನ್ನು ಗಳಿಸಿ ತನ್ನ ಕೇಂದ್ರ ಸರ್ಕಾರಕ್ಕೆ, ಇವತ್ತು ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಅಂತೀವಿ, ಆ ಕಾಲದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯನ ಕೇಂದ್ರ ಸರ್ಕಾರ ಆಗಿತ್ತು. ಆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಆದಾಯ ಗಳಿಸುವಂಥ ಕೆಲಸವನ್ನು ಬೆಂಗಳೂರು ಮಾಡ್ತಾಯಿತ್ತು. ಅದು 500 ವರ್ಷ ಆದರೂ ಕೂಡ ಇವತ್ತಿಗೂ ನಮ್ಮ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು GST ಸಂಗ್ರಹ ಮಾಡಿಕೊಡೋ ಊರು ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು. ಹೀಗಾಗಿ 500 ವರ್ಷಗಳಿಂದ ನಿರಂತರವಾಗಿ ಏರುಮುಖದಲ್ಲಿ ಆದಾಯವನ್ನು ಗಳಿಸಿ ಈ ದೇಶ ಮತ್ತು ರಾಷ್ಟ್ರವನ್ನು ಸಾಕುವಂಥ ಕೆಲಸವನ್ನು ಬೆಂಗಳೂರು ಮಾಡ್ತಾ ಬರ್ತಾ ಇದೆ. ಅಂಥ ಒಂದು ಊರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಎಲ್ಲ ವಿಷಯಗಳು ಏನಿದೆ, ಶಾಸನಗಳಲ್ಲಿ ಏನಿದೆ, ಐತಿಹ್ಯಗಳಲ್ಲಿ ಏನಿದೆ, ಆಮೇಲೆ ಅವರ ಸಮಕಾಲೀನ ಗ್ರಂಥಗಳಲ್ಲಿ ಏನಿದೆ, ಅದೆಲ್ಲವನ್ನು ಹೇಳಬೇಕಾಗುತ್ತೆ. ಮತ್ತು ತೆಲುಗಿನವರು ಕೂಡ ಕೆಂಪೇಗೌಡರನ್ನ ನಮ್ಮವರು ಅಂತಾರೆ. ಯಾಕೆ ಅಂದರೆ ನಾಡಪ್ರಭು ಕೆಂಪೇಗೌಡರು ತೆಲುಗು ಸಾಹಿತ್ಯದಲ್ಲಿ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ, ಗಂಗಾ ಗೌರಿ ವಿಲಾಸಮು ಅಂತ. ಹೀಗಾಗಿ ಸಾಹಿತ್ಯದ ಮೂಲಕ ತೆಲುಗಿನವರು ಕೆಂಪೇಗೌಡರು ನಮ್ಮವರು ಅಂತ ಹೇಳ್ತಾರೆ. ಯಣಮಂಜಿ ಪುತ್ತೂರಿನಿಂದ ಅವರ ಪೂರ್ವಿಕರು ಕರ್ನಾಟಕಕ್ಕೆ ವಲಸೆ ಹೋದರು ಅನ್ನೋ ಮೂಲಕ ತಮಿಳ್ನವರು ಅವ್ರು ನಮ್ಮವರು ಅಂತಾರೆ. ಮತ್ತು ಅವರು ಯಲಹಂಕದಲ್ಲಿ ಇದ್ದಿದ್ದರಿಂದ ಕನ್ನಡಿಗರು ನಮ್ಮವರು ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ಎಲ್ಲ ರಾಜ್ಯದವರು ನಮ್ಮವರು ಅಂತ ಹೇಳ್ತಾರೆ ಅಂದರೆ ಅರ್ಥ, ಆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಮಾತ್ರ ಸಾಧ್ಯ. ಒಳ್ಳೆಯ ವ್ಯಕ್ತಿಯನ್ನು ಎಲ್ಲರೂ ಕೂಡ ನಮ್ಮವರು ಅಂತ ಹೇಳ್ತಾರೆ. ಆ ರೀತಿ ಎಲ್ಲರಿಂದ ನಮ್ಮವರು ಅನ್ಸ್ಕೊಂಡಂಥ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡಿಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಅಥವಾ ಪ್ರತಿಮೆಗೆ ಹಾರ ಹಾಕಿ ಪೂಜೆ ಮಾಡೋ ಕೆಲಸ ಇರ್ಬೋದು, ಜನರನ್ನೆಲ್ಲ ಸೇರಿಸಿ ಬರೋ ತಿಂಗಳಿಂದ ಒಂದಷ್ಟು ಕುರ್ಚಿ ಹಾಕಿಸಿ ಒಂದು ಧ್ವನಿವರ್ಧಕವನ್ನು ಬಳಸಿ ಕಾರ್ಯಕ್ರಮ ಮಾಡೋಣ. ಅದಕ್ಕೂ ಪರ್ಮಿಷನ್ ತೊಗೊಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಾಗುತ್ತೆ. ಕೇಳಿಕೊಂಡು ತಾವೆಲ್ಲರೂ ಈ ಕಾರ್ಯದ ಜೊತೆಗೆ ಸೇರಬೇಕು.
ಪ್ರತಿಯೊಬ್ಬರ ಹೆಸರು ದಾಖಲಾಗಬೇಕು. ಇಲ್ಲಿ ಪ್ರತಿ ತಿಂಗಳು ಇಂತಿಂಥವ್ರು ಸೇರ್ತಿದ್ರು ಅಂತ ಆ ಕಿರುಪತ್ರದಲ್ಲಿ ಸೇರಿಸ್ತೇವೆ, ಎಲ್ಲರ ಹೆಸರು ಬರ್ಕೋತೇವೆ. ಅದು ಆಗಲೇಬೇಕು. ಇಲ್ಲ ಅಂತಂದರೆ ಮುಂದೆ 100 ವರ್ಷ 50 ವರ್ಷ ಆದಮೇಲೆ ಇದೇನು ಇಲ್ಲಿ ಯಾಕೆ ಮಾಡ್ತಿದ್ರು ಇವರು ಪರಿಷತ್ತವರು ಅನ್ನೋದು ಗೊತ್ತಿಲ್ಲ ಅಂತಂದರೆ ವ್ಯರ್ಥ ಆಗುತ್ತೆ. ಕೆಂಪೇಗೌಡರ ಇಡೀ ಜೀವಮಾನ ಅವರ ಎಲ್ಲ ಪರಂಪರೆಯ ಅವರ 13 ಜನರು ಕೂಡ ನಗರವನ್ನು ಕಟ್ಟೋಕ್ಕೆ ಮುಡುಪಾಗಿಟ್ಟಿದ್ದಂಥದ್ದು. ಅವರು ಮಾಡಿದ ಸಾರ್ಥಕ ಕೆಲಸ ಯಾವಾಗಲೂ ನೆನಪಲ್ಲಿ ಉಳಿಬೇಕು ಜನರಿಗೆ, ಇತರೆ ದೇಶದ ಎಲ್ಲ ಜನರಿಗೂ ಗೊತ್ತಾಗಬೇಕು. ಇಂಥದ್ದು ಒಂದು ನಗರಕ್ಕೆ ನಾವು ಹೋಗಿ ವಾಸ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಕಟ್ಟಿದವನು ಈ ಪುಣ್ಯಾತ್ಮ ಅಂತ ಅನ್ನೋದನ್ನು. ಹಾಗಾಗಿ ತಾವೆಲ್ಲರೂ ಬಂದಿದ್ದೀರಿ. ಮಗದೊಮ್ಮೆ ತಕ್ಕನಾಡು ಚಿಕ್ಕಂಗೇಗೌಡರು ಇನ್ನೂ ಭಾಳ ವಿಷಯಗಳು ಹೇಳೋದಿದೆ. ಮುಂದಿನ ದಿನ ಇನ್ನೊಬ್ಬರು ನಮ್ಮ ಕೆಂಪೇಗೌಡರ ಬಗ್ಗೆ ಮಾತಾಡೋರನ್ನ ಕರೆಯೋಣ, ಮತ್ತೊಬ್ಬರನ್ನ ಕರೆಯೋಣ. ಹಾಗೆ ನಮ್ಮ ಸಮಾಜದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿರುವಂಥ ತ್ಯಾಗಮಯಿಗಳಾಗಿರುವಂಥವ್ರನ್ನ ಇಲ್ಲಿ ಕರೆದು ಗೌರವಿಸುವಂಥ ಕೆಲಸ ಮಾಡ್ತೇವೆ ಪ್ರತಿ ತಿಂಗಳು. ಅದ್ರ ಜೊತೆಗೆ ಮತ್ತೊಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಭಾರತ ದೇಶದಲ್ಲಿ 2 ಮಾತ್ರ ಚಿನ್ನದ ನೇಗಲಿನಲ್ಲಿ ಉಳುಮೆ ಮಾಡೋದನ್ನು ಪ್ರಾರಂಭ ಮಾಡಿದವರು. ಒಂದು ದಶರಥ ಮಹಾರಾಜ, ಮತ್ತೊಂದು ಬುದ್ಧ ಅವರ ಶುದ್ಧೋಧನ ಅವ್ರ ತಂದೆ. ಅನಂತರ ಕೆಂಪೇಗೌಡರು ಆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದರು, ಅದು ಆಗಲಿಲ್ಲ ಅಂಥೇಳಿ ತಿಳ್ಕೊಂಡಿದ್ದೇವೆ. ಈಗ ನಾವೆಲ್ಲರೂ ಸೇರಿ ಈಗಾಗಲೇ ಒಂದು ಎತ್ತಿನ ಬಂಡಿ ಸಿದ್ಧ ಮಾಡಿ ಅದ್ಭುತವಾದದ್ದು ಈಗ ಒಕ್ಕಲಿಗರ ಸಂಘದಲ್ಲಿ ಅದನ್ನು ಇಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಒಂದು ಚಿನ್ನದ ನೇಗಲನ್ನು ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈಗ ಹೇಗೆ ಲೇಪನ ಅಂದರೆ ತಗಡು ಮಾಡಿ ಅದಕ್ಕೆ ಒದಿಸ್ತಾರೆ ಮರದ ಇದಕ್ಕೆ, ಆ ಥರದ್ದು ಒಂದು ಆಲೋಚನೆ ಮಾಡಿದ್ದೀವಿ. ಸ್ಥಿತಿವಂತರಿರೋರು 10 ಗ್ರಾಮ್ ಚಿನ್ನ ಕೊಟ್ಟರೆ ಒಂದು ನಿಮಿಷ ಇಲ್ಲಿ ಹೇಳೋಣ ಇದು ಸಂದರ್ಭ. ಇರಿ ಯಾಕೆ ಹೇಳ್ತಾ ಇದ್ದೇನೆ ಇದು ಅಂತಂದರೆ, ಅಲ್ಲ ಇನ್ನೊಂದ್ಸರಿ ಹೇಳೋಣ, ಅದು ಬಹಳ ಮುಖ್ಯ ಆಗಿದೆ. ನೇಗಲು ನಮ್ಮ ಧರ್ಮ, ನೇಗಲೇ ನಮ್ಮ ಜಾತಿ, ನೇಗಲೇ ನಮ್ಮ ದೇಶ, ನೇಗಲೇ ನಮ್ಮ ಆಹಾರ ಅಂತ ಪ್ರಸರಿಸಿದಂಥವ್ರು. ಅದನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಅದಕ್ಕೂ ಸಹಕಾರ ಕೊಡಬೇಕು. ಮುಂದಿನ ತಿಂಗಳಿಂದ ತಾವೆಲ್ಲರೂ ಬಂದು ನೀವೇ ವಹಿಸ್ಕೊಂಡು ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಈಗ ಮಾತನಾಡಬೇಕು ಅಂತ ಹನುಮಂತರಾಯಪ್ಪಣ್ಣ ಅವರು ಏನೋ ಹಿರಿಯರು ಹೇಳ್ತಾ ಇದ್ದಾರೆ, ಒಂದೆರಡು ಮಾತು. ಕೆಂಪೇಗೌಡರ ಇತಿಹಾಸ ಸಂಶೋಧನೆ ಮತ್ತು ಪರಿಷತ್ತಿನ ಎಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತೊಂದು ನಾನು ಭಾಷಣ ಮಾಡೋಕ್ಕೆ ಹೋಗಲ್ಲ, ಒಂದು ಹೊಸ ವಿಷಯ ನನಗೆ ಕಿವಿಗೆ ಬಿದ್ದಿದೆ. ಬಹುಮನೆ ಸುಲ್ತಾನರು ಈ ವಿಜಯನಗರ ಅರಮನೆಯನ್ನು ಲೂಟಿ ಮಾಡ್ತಿದ್ದ ಸಂದರ್ಭದಲ್ಲಿ ಅವರೆಲ್ಲ ಇದಕ್ಕೆ 500 ಆನೆಗಳ ಮೇಲೆ ಅಲ್ಲಿ ಸಂಪತ್ತನ್ನು ಸಾಗಿಸ್ಕೊಂಡು 500 ಆನೆಗಳ ಮೇಲೆ ಕೇರಳಕ್ಕೆ ಹೋಗಿ ತಲುಪಿದ್ರು ಅನ್ನೋ ವಿಷಯ ನನ್ನ ಕಿವಿಗೆ ಬಿತ್ತಿವತ್ತು. ಅದು ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಇವತ್ತೇನು ಸಂಪತ್ತಿದೆ ಅದೆಲ್ಲವೂ ವಿಜಯನಗರ ಸಂಪತ್ತು ಅನ್ನೋದನ್ನು ಒಂದು ಕಡೆ ಇವತ್ತು ಸುದ್ದಿ ನನ್ನ ಕಿವಿಗೆ ಬಿತ್ತು. ಅದನ್ನು ತಮ್ಮ ಮುಂದೆಲ್ಲ ಪ್ರಕಟಿಸ್ತಾ ಇದ್ದೀನಿ. ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ಪ್ರತಿ ತಿಂಗಳ ಆಚರಣೆ ಮಾಡೋದಕ್ಕೆ ಉದ್ಘಾಟನೆ ಮಾಡಿದಂಥ ಸುದಿನ ಇದು. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪ್ರತಿ ತಿಂಗಳು 27ನೇ ತಾರೀಕು ಅವ್ರ ಹುಟ್ಟುಹಬ್ಬ ಏನು ಜೂನ್ 27 ಇದೆಯೋ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬೆಂಗಳೂರಿನಲ್ಲಿ ಪ್ರತಿ ತಿಂಗಳೂ ಇಲ್ಲಿ ನಮ್ಮ ಮತ್ತು ಬೇರೆ ಎಲ್ಲ ಸಮಾಜದ ಜನರು ಇಲ್ಲಿ ಸೇರಿಕೊಂಡು ಒಂದು ಅವರ ಪ್ರತಿ ತಿಂಗಳೂ ಅವರನ್ನು ನೆನೆಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಉದ್ಘಾಟನೆ ಮಾಡಲಾಗಿದೆ. ಇದು ಮುಂದಿನ ಪ್ರತಿ ತಿಂಗಳು ಮುಂದುವರಿತಾ ಇದು ಒಂದು ನಾಡಪ್ರಭು ಕೆಂಪೇಗೌಡರಿಗೆ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಂಗಳೂರನ್ನು ಕಟ್ಟಿದ್ದು ಮತ್ತು ಎಲ್ಲ ಸರ್ವಧರ್ಮದವರನ್ನು ಸಮನಾಗಿ ಕಂಡಿದ್ದು, ಅವರ ಆಲೋಚನೆಗಳು ಅವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ದಿನ ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಇದು ಪ್ರತಿ ತಿಂಗಳು ಮುಂದುವರಿತದೆ. ಈ ದಿನ ನಮ್ಮ ತಲಕಾಡು ಚಿಕ್ಕಂಗೇಗೌಡರು ಹಾಗೂ ಕುಮಾರರವರು ಸೇರಿ ಏನು 500 ವರ್ಷಗಳ ಹಿಂದೆ ಕೆಂಪೇಗೌಡರು ಏನು ನಮ್ಮ ಬೆಂಗಳೂರನ್ನ ಕಟ್ಟಿದ್ರೋ ಆ ಜಾಗದಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಅದು 27ನೇ ತಾರೀಕು ಅವ್ರ ಜಯಂತಿನ ಸರ್ಕಾರದಿಂದ ಜೂನ್ 27ನೇ ತಾರೀಕು ಮಾಡಿದ್ವಿ. ಆದರೆ ಈಗ ಪ್ರತಿ ತಿಂಗಳು 27ನೇ ತಾರೀಕು ಈ ಪ್ರತಿಮೆ ಮುಂದೆ ನಾವೆಲ್ಲರೂ ಒಕ್ಕಲಿಗರು ಸೇರಬೇಕು, ನಾವೆಲ್ಲ ಕೆಂಪೇಗೌಡರ ಬಗ್ಗೆ ಮಾತನಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದೀವಿ. ಇದು ಕೂಡ ಭಾಳ ಸಕ್ಸಸ್ ಆಗಿ ನಡೀತಾ ಇದೆ, ಮುಂದೆ ಕೂಡ ಹೀಗೆ ಆಗಲಿ ಅಂತೇಳಿ ಆಶಿಸ್ತೇನೆ. ನಾಡಪ್ರಭು ಒಕ್ಕಲಿಗರ ಸಂಘದಿಂದ ಮತ್ತು ಇದು ಮೂಲ ಉದ್ದೇಶ ಏನು ಅಂತಂದರೆ ನಮ್ಮ ಕೆಂಪೇಗೌಡರನ್ನ ಪ್ರತಿಯೊಬ್ಬರೂ ನೆನೀಬೇಕು ಅನ್ನೋದು ಮೂಲ ಉದ್ದೇಶ. ಇದು
ಆರ್ಟ್ ಆಫ್ ದಿ ಸಿಟಿನಲ್ಲಿ ಮತ್ತು ಹೃದಯ ಭಾಗದಲ್ಲಿರುವಂಥ ಕೆಂಪೇಗೌಡರ ಸ್ಟ್ಯಾಚು. ಇಲ್ಲಿ ನಾವು ಈ ಕಾರ್ಯಕ್ರಮನ ನಡೆಸ್ತಾ ಇರೋ ಉದ್ದೇಶ ಏನಂತಂದರೆ ಎಲ್ಲ ಜನಾಂಗದವರು ಅವತ್ತಿನ ದಿವಸ ಬಂದು 27ನೇ ತಾರೀಕು ಪ್ರತಿ ತಿಂಗಳು ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕು ಮತ್ತು ಎಲ್ಲರೂ ಸೇರಬೇಕು. ಮತ್ತು ಕೆಂಪೇಗೌಡರ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಮತ್ತು ಎಲ್ಲ ನಾವು ಹ್ಯಾಂಡ್ ಬಿಲ್ ಮಾಡಿ ಒಂದು 5-6 ಭಾಷೆಗಳಲ್ಲಿ ಬಂದಂಥ ಪ್ರವಾಸಿಗರಿಗೆ ಇದನ್ನು ಕೊಟ್ಟು ನಾವು ಪ್ರತಿ ಜನಾಂಗದವರು ಎಲ್ಲ ಏರಿಯಾದಿಂದನೂ ಪ್ರತಿ ತಿಂಗಳು ಒಂದೊಂದು ಗುಂಪನ್ನು ಕರೆದು ಅವರಿಗೆ ಆದಂಥ ಒಂದು ಗೌರವವನ್ನು ಕೊಟ್ಟು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಮತ್ತು ಪ್ರತಿ ಒಂದು ಜಾಗದಲ್ಲೂ ಕೆಂಪೇಗೌಡ ಸ್ಟ್ಯಾಚು ಎಲ್ಲೆಲ್ಲಿದೆಯೋ ಸಾಧ್ಯವಾದಕ್ಕೆ ಇಲ್ಲಿಗೆ ಬರೋಕ್ಕಾಗದೇ ಇರೋವಂಥವ್ರು ಮುಂದೆ ಅವರವರ ಜಾಗದಲ್ಲೇ ಈ ಕಾರ್ಯಕ್ರಮಗಳನ್ನ ಮಾಡಲಿ. ಆವಾಗ ಎಲ್ಲ ಜನಾಂಗದವ್ರನ್ನೂ ಒಂದು ಗುಂಪು ಸೇರಿಸಿ ಅಲ್ಲಿ ಕೆಂಪೇಗೌಡರ ಇತಿಹಾಸವನ್ನು ಹೇಳೋವಂಥ ಒಂದು ಕಾರ್ಯ ಆಗುತ್ತೆ. ಈ ಮೂಲ ಉದ್ದೇಶನೂ ನಾವು ಇಟ್ಕೊಂಡಿದ್ದೀವಿ. ಈ ಉದ್ದೇಶ ನೆರವೇರುತ್ತೆ ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ಮುಂದೆ ಇದು ಹಂಗೆ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ.